ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಶುಕ್ರವಾರ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನೆಂದರೆ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಶುಕ್ರವಾರದ ಕಾರಣ ನಾನು ಬೇಗ ಎದ್ದು ಸ್ನಾನ ಮುಗಿಸಿ ಪೂಜೆ ಮಾಡ್ತಾ ಇದ್ದೀನಿ. ನನ್ನ ಮಗಳದ್ದು ಸ್ನಾನ ಮುಗಿದಿತ್ತು, ನನ್ನ ಜೊತೆನೇ ಪೂಜೆ ಮಾಡ್ಲಾಕ ಕುಂತಾಳ. ಆಕೆಗೆ ದೇವ್ರಂದ್ರೆ ಇಷ್ಟ. ದೇವ್ರ ಪೂಜೆ ಮಾಡೋವಾಗ ಪಿಕ್ಸ್ ಅಲ್ಲಿ ಬಂದು ಕುಂದಿರ್ತಾಳೆ, ಇಲ್ಲಾಂದ್ರೆ ಅಳ್ಕೋತ ನಿಂದಿರ್ತಾಳ. ಅವಳ ಪಪ್ಪನೂ ಕೂಡ ಇನ್ನೂ ಮಲ್ಕೊಂಡಿದ್ರು. ಒಂದು ವಾರ ಅವ್ರದ್ದು ನೈಟ್ ಶಿಫ್ಟ್ ಇದ್ದ ಕಾರಣ ಡೇದಾಗ ಅವ್ರಿಗೆ ಸರಿಯಾಗಿ ನಿದ್ದೆ ಆಗಿರಲಿಲ್ಲ ಅಂತ ಹೇಳಿ ಅವರು ಇನ್ನೂ ಮಲಗಿದ್ರು. ಸಂಡೇ ಸ್ವಲ್ಪ ಲೇಟಾಗಿ ಹೇಳ್ತಾರೆ ಅವರು. ನಾನು ಬೇಗ ಎದ್ದೆ. ನಾನು ಎದ್ದ ತಕ್ಷಣ ನನ್ನ ಮಗಳು ನನ್ನ ಹಿಂದೆ ಎದ್ದು ಬರ್ತಾಳ್ರಿ. ನಾ ಮಲಗಿದ್ರೆ ನನ್ನ ಜೋಡಿ ಬಾಳ್ತನ ಮಕ್ಕೋತಾಳೆ, ಇಲ್ಲಾಂದ್ರೆ ನನ್ನ ಜೋಡಿನೇ ಎದ್ದು ಬಿಡ್ತಾಳೆ. ಇವಾಗ ಪೂಜೆ ಎಲ್ಲ ಮುಗಿಸಿ ನಾವು ಟಿಫನ್ಗೆ ರೆಡಿ ಮಾಡ್ಲತ್ತಿದ್ದೆವು. ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತಿಂದು ಅವಳಿಗೂ ಸಹ ಸ್ವಲ್ಪ ಮಿಲ್ಕ್ ಶೇಕ್ ಥರ ಮಾಡಿ ಕುಡಿಸಿ ನಾನು ಇವಾಗ ಟಿಫನ್ ರೆಡಿ ಮಾಡ್ಲತ್ತೀನಿ. ನಿನ್ನೆ ನೈಟ್ ಸ್ವಲ್ಪ ಜೀರಾ ರೈಸ್ ಮಾಡ್ಕೊಂಡಿದ್ವಿ. ಅದರೊಳಗೆ ರೈಸ್ ಉಳಿದಿತ್ತು, ಸ್ವಲ್ಪ ಜಾಸ್ತಿನೇ ಉಳಿದಿತ್ತು, ಎಕ್ಸ್ಟ್ರಾ ಮಾಡಿದ್ವಿ. ಹಾಗಾಗಿ ಅದೇ ರೈಸ್ ನಾನು ಇವಾಗ ಒಗ್ಗರಣೆ ಹಾಕ್ಲಿಕ್ಕತ್ತೀನಿ. ಒಗ್ಗರಣೆಗೆ ಸಿಂಪಲ್ಲಾಗಿ ಈರುಳ್ಳಿ, ಟೊಮೆಟೊ, ನಾವು ಅವಲಕ್ಕಿ ಅದೆಲ್ಲ ಹೆಂಗೆ ಮಾಡ್ಕೋತೀವಿ ಅದೇ ಥರನೇ ಮಾಡ್ಲತ್ತಿದ್ದೆ ನಾನು. ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು, ಅದನ್ನು ಒಂಥರ ನಷ್ಟ ಆಗ್ತದೆ ಇವಾಗ ಅಂತ ಹೇಳಿ ಅದೇ ಒಗ್ಗರಣೆ ಹಾಕ್ಲಿಕತ್ತೀನಿ. ಅವ್ರ ಪಪ್ಪಾಗ ಇದು ರೈಸ್ ಭಾಳ ಇಷ್ಟ. ವೈಟ್ ರೈಸನ್ನ ಒಗ್ಗರಣೆ ಹಾಕಿದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ನಾವು ಈ ರೈಸಿಗೆ ಒಗ್ಗರಣೆ ಹಾಕೋವಾಗ ಸ್ವಲ್ಪ ನಾವು ಪುಟಾಣಿ ಪೌಡ್ರ್ ಯೂಸ್ ಮಾಡ್ತೀವಿ, ಉದುರಾಗಿ ಬರ್ತದೆ ಅಂಥೇಳಿ. ಸ್ವಲ್ಪ ಟೇಸ್ಟ್ನು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಇದಕ್ಕೆ ಪುಟಾಣಿ ಪೌಡ್ರ್ ಹಾಕಿದ್ದೆ. ಇವಾಗ ನನ್ನ ಮಗಳಿಗೆ ಸ್ವಲ್ಪ ಏನಾದರೂ ಮಾಡ್ಬೇಕಂತ ಮಾಡ್ಲತ್ತಿದ್ದೆ. ಅವಳು ಮಿಲ್ಕ್ ಶೇಕ್ ಕುಡಿದು ಭಾಳತನ ಆಗಿತ್ತು, ಅಕ್ಕಿಗೂ ಹಸು ಆಗಿರ್ತದೆ ಅಂತ ಹೇಳಿ ನಾನು ಸ್ವಲ್ಪ ಅಕ್ಕಿಗೆ ಚಜ್ಕ ಮಾಡ್ಲತ್ತಿದ್ದೆ. ಚಜ್ಕಕ್ಕೆ ಬೆಲ್ಲ ಕರಗಿಸ್ಕೆರೆ ಅದನ್ನು ಸೋಸ್ಕೊಂಡ್ಬಿಟ್ಟು ಮತ್ತು ಅದು ಕುದ್ಮೇಲೆ ಸ್ವಲ್ಪ ಏಲಕ್ಕಿ ಹಾಗೂ ರವೆ ಸೇರಿಸ್ಕೊಳ್ಕತ್ತಿದ್ದೆ. ಸ್ವಲ್ಪ ಮಾಡ್ಲತ್ತೀನಿ, ಅಕ್ಕಿಗೆ ಬೇಕಾಗುವಷ್ಟೇ ಸ್ವಲ್ಪ ಮಾಡ್ಲತ್ತಿದ್ದೆ ನಾ ಚಜ್ಕ. ಅವಳು ಸ್ವಲ್ಪ ಲಿಕ್ವಿಡ್ ಥರ ಇತ್ತು ಹಾಗೂ ಮತ್ತು ಸ್ವಲ್ಪ ಸ್ಮೂತಾಗಿದ್ರೆ ಇಷ್ಟಪಟ್ಟು ತಿಂತಾಳ್ರಿ ಏನಾದರೂ. ಹಾಗಾಗಿ ನಾನು ಆಕೆಗೆ ಆದಷ್ಟು ಲಿಕ್ವಿಡ್ ಥರನೇ ಏನಾದರೂ ಫುಡ್ ಮಾಡಿಕೊಡ್ತೀನಿ. ಇಲ್ಕಂದ್ರೆ ಸ್ಮೂತಾಗಿ ಏನಾರೇ ಹಾಕ್ಕೊಡ್ತಿರ್ತೀನಿ ಅವಳಿಗೆ. ಪ್ಯಾನ್ ಕೇಕ್ ಥರ ಹಿಂಗೆ ಏನಾದರೆ ಹಾಕ್ಕೊಡ್ತಿರ್ತೀನಿ ಬಿಸಿ ಬಿಸಿದು, ತಿಂತಾಳ್ರಿ ಇಷ್ಟಪಟ್ಟು ಎಲ್ಲನೂ. ಇವಾಗ ಆಕೆಗೆ ಸ್ವಲ್ಪ ಚಜ್ಕ, ಅದ್ರ ಮೇಲೆ ಸ್ವಲ್ಪ ತುಪ್ಪ, ಹಾಲು ಹಾಕಿ ತಿನ್ನಿಸ್ತೀನಿ. ಅವಳಿಗೆ ತಿನ್ನಿಸ್ಬಿಟ್ಟು ನಾನು ಸಹ ತಿಂದು ಸ್ವಲ್ಪ ಬಟ್ಟೆಗಳಿದ್ದು ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟೆ. ಇವಾಗ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅಡುಗೆ ಮಾಡಬೇಕಂದ್ರೆ ತರಕಾರಿ ಎಲ್ಲ ಖಾಲಿ ಆಗಿದ್ದು, ಇನ್ನು ಸಾಯಂಕಾಲ ತರ್ತಾರೆ ಅವ್ರ ಪಪ್ಪ. ಹಾಗಾಗಿ ಇವಾಗ ಈರುಳ್ಳಿ ಟೊಮೆಟೊ ಎರಡೇ ಇದ್ದು ಅದನ್ನೇ ಬಳಸ್ಕೊಂಡು ಏನಾದರೂ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಇವಾಗ ಈರುಳ್ಳಿ ಪಲ್ಯ ಮಾಡೋಕೆ ಎಲ್ಲ ರೆಡಿ ಮಾಡ್ಲತ್ತಿದ್ದೆ. ಈರುಳ್ಳಿ ಪಲ್ಯ ಮತ್ತು ರೊಟ್ಟಿ ಮಾಡ್ತೀನಿ ರೀ ಇವತ್ತು ಮಧ್ಯಾಹ್ನ ಸಿಂಪಲ್ಲಾಗಿ. ಸಾಯಂಕಾಲ ಏನಾದರೂ ಮಾಡಿದ್ರೆ ಇತ್ತು, ಇವತ್ತು ಮಧ್ಯಾಹ್ನ ಇಷ್ಟೇ ಮಾಡಬೇಕಂತ ಹೇಳಿ ನಾನು ಈರುಳ್ಳಿ ಪಲ್ಯಕ್ಕೆ ರೆಡಿ ಮಾಡ್ಲಾಕತ್ತಿದ್ದೆ. ಪಲ್ಯ ಮಾಡ್ಲಿಕ್ಕೆ ಎಣ್ಣೆ ಕಾಯಿಸ್ಬಿಟ್ಟು ಎಣ್ಣೆ ಒಳಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಒಂದೆರಡು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಈರುಳ್ಳಿ ಕಟ್ ಮಾಡಿ ಅದನ್ನು ನೀರೊಳಗೆ ವಾಶ್ ಮಾಡಿಬಿಟ್ಟು ಅದನ್ನೇ ಒಗ್ಗರಣೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಭಾಳ ಹಾಕಿರ್ತಾವಲ್ರಿ, ಅದ್ರ ಸಂಬಂಧ ನಾನು ಅದನ್ನು ವಾಶ್ ಮಾಡಿ ನಾನು ಪಲ್ಯ ಮಾಡೋದು. ಇವಾಗ ಇದು ಎಣ್ಣೆ ಒಳಗೆ ಸ್ವಲ್ಪ ನೀಟಾಗಿ ಫ್ರೈ ಆಗಲಿ ನಾನು ಫ್ರೈ ಮಾಡ್ಕೊತಾ ಇದ್ದೆ. ಇದು ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ, ದೊಡ್ಡ ಸೈಜ್ ಟೊಮೆಟೊ ಹಾಕಿದ್ದೆ. ಇದು ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಮಸಾಲೆ ಬಾಕ್ಸಲ್ಲಿರೋ ಎಲ್ಲ ಮಸಾಲೆ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ರೀ. ಅರಿಶಿನ ಪುಡಿ, ಧನಿಯಾ ಪೌಡ್ರ್, ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಒಮ್ಮೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಮಸಾಲೆ ಒಳಗೆ ಸ್ವಲ್ಪ ನೀಟಾಗಿ ಫ್ರೈ ಆಯ್ತಂದ್ರೆ ಸ್ವಲ್ಪ ಟೇಸ್ಟ್ ಚೆಂದ ಬರ್ತದೆ ರೀ. ಹಾಗಾಗಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೇನೆ ನಾನು ಶೇಂಗಾ ಹುರಿದು ಪುಡಿ ಮಾಡಿಟ್ಟಿದ್ದೆ ರೀ. ಆ ಪೌಡ್ರನ್ನು ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ರೀ ಇವಾಗ. ಇದಕ್ಕೆ ಮೊದಲೀಗ ನೀಟಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ನಮಗೆ ಎಷ್ಟು ಬೇಕು ನೀರನ್ನ ಆ್ಯಡ್ ಮಾಡ್ಕೋಬೋದು.
ನಮಗೆ ಗ್ರೇವಿ ಯಾವ ಥರ ಬೇಕು ನೋಡಿಕೊಂಡು ನೀರು ಆ್ಯಡ್ ಮಾಡಿಬಿಟ್ಟು ಒಂದು 5 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಮುಗಿತ್ರಿ, ರೆಡಿ ಆಗ್ತದೆ. ಸಿಂಪಲ್ಲಾಗಿ ಮಾಡ್ಕೋವಂಥ ರೆಸಿಪಿ ಇದು. ಮನೆಯಲ್ಲಿ ಏನಾದರೂ ತರಕಾರಿ ಇಲ್ಲಾಂದ್ರೆ ನಾವು ಸಡನ್ನಾಗಿ ಇದನ್ನು ಮಾಡ್ಕೋಬೋದು. ಈಸಿನೂ ಮತ್ತು ಇಂಗ್ರೀಡಿಯೆಂಟ್ಸ್ ಅಂತ ಜಾಸ್ತಿ ಏನು ಹತ್ತಲ್ಲೇ ಸಿಂಪಲ್ಲಾಗಿ ಮಾಡ್ಕೋಬೋದು ರೀ. ನೋಡಿರಿ ಪಲ್ಯ ರೆಡಿ ಆಗಿದೆ. ನಾನು ಸ್ವಲ್ಪ ರೊಟ್ಟಿ ಮಾಡ್ಕೋಬೇಕಂತ ಹೇಳಿ ರೊಟ್ಟಿ ಹಿಟ್ಟನ್ನು ಸಹ ನಾದಿ ಇಟ್ಕೊಂಡಿದ್ದೆ ಸೈಡಲ್ಲಿ. ಇವಾಗ ರೊಟ್ಟಿ ಮಾಡ್ಕೊಳ್ಕತ್ತೀನಿ. ರೊಟ್ಟಿ ಮಾಡಿ ಊಟ ಮಾಡಿಕೊಂಡು ನನ್ನ ಶುಕ್ರವಾರದ ಮಧ್ಯಾಹ್ನ ತನಕ ಇರೋ ರುಟೀನನ್ನು ಮುಗಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.